ಕೊಲೆ ಆರೋಪಿ ದರ್ಶನ್ಗೆ ಈಗಾಗಲೇ ಮೂರು ಸಂಕಷ್ಟಗಳು ಕಾಡ್ತಾ ಇರೋದು. ಜಾಮೀನು ಸಿಕ್ಬಿಡುತ್ತೆ, ರೆಗ್ಯುಲರ್ ಬೇಲ್ ಪಾಸ್ ಆಗುತ್ತೆ ಅನ್ನುವಂತಹ ವಿಚಾರಗಳನ್ನ ನಿರೀಕ್ಷೆಯಾಗಿಟ್ಕೊಂಡಿದ್ದಂತಹ ದರ್ಶನ್ಗೆ ನಿರಾಸೆಯಾಗಿದೆ. ಈಗ 3 ಕಂಟಕಗಳು ದರ್ಶನ್ಗೆ. ಏನವು 3 ಕಂಟಕ? ಚಾಲೆಂಜಿಂಗ್ ಸ್ಟಾರ್ಗೆ ಅಸಲಿ ಚಾಲೆಂಜ್ ಈಗ ಶುರುವಾಗಿದೆ. 3 ದಿನದಲ್ಲಿ 3 ಕಂಟಕಕ್ಕೆ ಉತ್ತರ ಸಿಗುತ್ತಾ ಅನ್ನುವಂತಹ ಪ್ರಶ್ನೆ. ರೆಗ್ಯುಲರ್ ಬೇಲ್ ಪಡೆಯೋದಕ್ಕೆ ದರ್ಶನ್ ಸರ್ಕಸ್ ಮಾಡ್ತಾ ಇರೋದು. ರೆಗ್ಯುಲರ್ ಬೇಲ್ ಸಿಗದೇ ಇದ್ರೆ ಮಧ್ಯಂತರ ಜಾಮೀನಿನ ಸಂಕಷ್ಟ ಕೂಡ ದರ್ಶನ್ಗೆ ಕಾದಿದೆ. 3 ದಿನದಲ್ಲಿ ಸಾರಥಿಗೆ ಸರ್ಜರಿ ನಡೆಯುತ್ತಾ ಅನ್ನುವಂತಹ ಪ್ರಶ್ನೆ ಕೂಡ ಇದೆ. ಮಂಗಳವಾರ ಮಧ್ಯಂತರ ಜಾಮೀನಿನ ಅವಧಿ ಮುಗಿದು ಹೋಗುತ್ತೆ. ಸೋಮವಾರ ಆಪರೇಷನ್ ಮಾಡಿದರೆ ಮುಂದೆ ಏನು? ಈ ಎಲ್ಲ ಪ್ರಶ್ನೆಗಳು ಇದೆ. SPP ಅವರ ಖಡಕ್ ಪ್ರತಿವಾದ ಈಗ ದರ್ಶನ್ ಆ್ಯಂಡ್ ಟೀಮನ್ನ ಸಂಕಷ್ಟಕ್ಕೆ ನೂಗ್ತಾ ಇದೆ. ಏನಾಗಬಹುದು ಅನ್ನುವಂತಹ ಬಿಗ್ ಕ್ವಶನ್ ಅವರನ್ನ ಕಾಡ್ತಾ ಇದೆ. ನೋಡಿ, ಕೊಲೆ ಆರೋಪಿ ದರ್ಶನ್ಗೆ ಈಗಾಗಲೇ ಒಂದ್ ಕಡೆ ರೆಗ್ಯುಲರ್ ಬೇಲ್ನ ಸಂಕಷ್ಟ, ಮತ್ತೊಂದು ಕಡೆ ಮಧ್ಯಂತರ ಜಾಮೀನು ಅವಧಿ ಮುಕ್ತಾಯ ಆಗ್ತಾ ಇದೆ ಅನ್ನುವಂತಹ ಸಂಕಷ್ಟ, ಇದ್ರ ಮಧ್ಯೆ ಶಸ್ತ್ರಚಿಕಿತ್ಸೆಯ ಸಂಕಷ್ಟ. ಈ 3 ದಿನದಲ್ಲಿ ಈ ಒಂದು ಸಂಕಷ್ಟ ಏನಿದೆ, ಇವುಗಳೇ ಉತ್ತರ ಸಿಗುತ್ತಾ ಅನ್ನುವಂತಹ ಪ್ರಶ್ನೆ ಇದೆ. ಕೊಲೆ ಆರೋಪಿ ದರ್ಶನ್ಗೆ ಈಗಾಗಲೇ ಮೂರು ಸಂಕಷ್ಟಗಳು ಕಾಡ್ತಾ ಇರೋದು. ಜಾಮೀನು ಸಿಕ್ಬಿಡುತ್ತೆ, ರೆಗ್ಯುಲರ್ ಬೇಲ್ ಪಾಸ್ ಆಗುತ್ತೆ ಅನ್ನುವಂತಹ ವಿಚಾರಗಳನ್ನ ನಿರೀಕ್ಷೆಯಾಗಿಟ್ಕೊಂಡಿದ್ದಂತಹ ದರ್ಶನ್ಗೆ ನಿರಾಸೆಯಾಗಿದೆ. ಈಗ 3 ಕಂಟಕಗಳು ದರ್ಶನ್ಗೆ. ಏನವು 3 ಕಂಟಕ? ಚಾಲೆಂಜಿಂಗ್ ಸ್ಟಾರ್ಗೆ ಅಸಲಿ ಚಾಲೆಂಜ್ ಈಗ ಶುರುವಾಗಿದೆ. 3 ದಿನದಲ್ಲಿ 3 ಕಂಟಕಕ್ಕೆ ಉತ್ತರ ಸಿಗುತ್ತಾ ಅನ್ನುವಂತಹ ಪ್ರಶ್ನೆ. ರೆಗ್ಯುಲರ್ ಬೇಲ್ ಪಡೆಯೋದಕ್ಕೆ ದರ್ಶನ್ ಸರ್ಕಸ್ ಮಾಡ್ತಾ ಇರೋದು. ರೆಗ್ಯುಲರ್ ಬೇಲ್ ಸಿಗದೇ ಇದ್ರೆ ಮಧ್ಯಂತರ ಜಾಮೀನಿನ ಸಂಕಷ್ಟ ಕೂಡ ದರ್ಶನ್ಗೆ ಕಾದಿದೆ. 3 ದಿನದಲ್ಲಿ ಸಾರಥಿಗೆ ಸರ್ಜರಿ ನಡೆಯುತ್ತಾ ಅನ್ನುವಂತಹ ಪ್ರಶ್ನೆ ಕೂಡ ಇದೆ. ಮಂಗಳವಾರ ಮಧ್ಯಂತರ ಜಾಮೀನಿನ ಅವಧಿ ಮುಗಿದು ಹೋಗುತ್ತೆ. ಸೋಮವಾರ ಆಪರೇಷನ್ ಮಾಡಿದರೆ ಮುಂದೆ ಏನು? ಈ ಎಲ್ಲ ಪ್ರಶ್ನೆಗಳು ಇದೆ. SPP ಅವರ ಖಡಕ್ ಪ್ರತಿವಾದ ಈಗ ದರ್ಶನ್ ಆ್ಯಂಡ್ ಟೀಮನ್ನ ಸಂಕಷ್ಟಕ್ಕೆ ನೂಗ್ತಾ ಇದೆ. ಏನಾಗಬಹುದು ಅನ್ನುವಂತಹ ಬಿಗ್ ಕ್ವಶನ್ ಅವರನ್ನ ಕಾಡ್ತಾ ಇದೆ. ನೋಡಿ, ಕೊಲೆ ಆರೋಪಿ ದರ್ಶನ್ಗೆ ಈಗಾಗಲೇ ಒಂದ್ ಕಡೆ ರೆಗ್ಯುಲರ್ ಬೇಲ್ನ ಸಂಕಷ್ಟ, ಮತ್ತೊಂದು ಕಡೆ ಮಧ್ಯಂತರ ಜಾಮೀನು ಅವಧಿ ಮುಕ್ತಾಯ ಆಗ್ತಾ ಇದೆ ಅನ್ನುವಂತಹ ಸಂಕಷ್ಟ, ಇದ್ರ ಮಧ್ಯೆ ಶಸ್ತ್ರಚಿಕಿತ್ಸೆಯ ಸಂಕಷ್ಟ. ಈ 3 ದಿನದಲ್ಲಿ ಈ ಒಂದು ಸಂಕಷ್ಟ ಏನಿದೆ, ಇವುಗಳೇ ಉತ್ತರ ಸಿಗುತ್ತಾ ಅನ್ನುವಂತಹ ಪ್ರಶ್ನೆ ಇದೆ. ಕೊಲೆ ಆರೋಪಿ ದರ್ಶನ್ಗೆ ಈಗಾಗಲೇ ಮೂರು ಸಂಕಷ್ಟಗಳು ಕಾಡ್ತಾ ಇರೋದು. ಜಾಮೀನು ಸಿಕ್ಬಿಡುತ್ತೆ, ರೆಗ್ಯುಲರ್ ಬೇಲ್ ಪಾಸ್ ಆಗುತ್ತೆ ಅನ್ನುವಂತಹ ವಿಚಾರಗಳನ್ನ ನಿರೀಕ್ಷೆಯಾಗಿಟ್ಕೊಂಡಿದ್ದಂತಹ ದರ್ಶನ್ಗೆ ನಿರಾಸೆಯಾಗಿದೆ. ಈಗ 3 ಕಂಟಕಗಳು ದರ್ಶನ್ಗೆ. ಏನವು 3 ಕಂಟಕ? ಚಾಲೆಂಜಿಂಗ್ ಸ್ಟಾರ್ಗೆ ಅಸಲಿ ಚಾಲೆಂಜ್ ಈಗ ಶುರುವಾಗಿದೆ. 3 ದಿನದಲ್ಲಿ 3 ಕಂಟಕಕ್ಕೆ ಉತ್ತರ ಸಿಗುತ್ತಾ ಅನ್ನುವಂತಹ ಪ್ರಶ್ನೆ. ರೆಗ್ಯುಲರ್ ಬೇಲ್ ಪಡೆಯೋದಕ್ಕೆ ದರ್ಶನ್ ಸರ್ಕಸ್ ಮಾಡ್ತಾ ಇರೋದು. ರೆಗ್ಯುಲರ್ ಬೇಲ್ ಸಿಗದೇ ಇದ್ರೆ ಮಧ್ಯಂತರ ಜಾಮೀನಿನ ಸಂಕಷ್ಟ ಕೂಡ ದರ್ಶನ್ಗೆ ಕಾದಿದೆ. 3 ದಿನದಲ್ಲಿ ಸಾರಥಿಗೆ ಸರ್ಜರಿ ನಡೆಯುತ್ತಾ ಅನ್ನುವಂತಹ ಪ್ರಶ್ನೆ ಕೂಡ ಇದೆ. ಮಂಗಳವಾರ ಮಧ್ಯಂತರ ಜಾಮೀನಿನ ಅವಧಿ ಮುಗಿದು ಹೋಗುತ್ತೆ. ಸೋಮವಾರ ಆಪರೇಷನ್ ಮಾಡಿದರೆ ಮುಂದೆ ಏನು? ಈ ಎಲ್ಲ ಪ್ರಶ್ನೆಗಳು ಇದೆ. SPP ಅವರ ಖಡಕ್ ಪ್ರತಿವಾದ ಈಗ ದರ್ಶನ್ ಆ್ಯಂಡ್ ಟೀಮನ್ನ ಸಂಕಷ್ಟಕ್ಕೆ ನೂಗ್ತಾ ಇದೆ. ಏನಾಗಬಹುದು ಅನ್ನುವಂತಹ ಬಿಗ್ ಕ್ವಶನ್ ಅವರನ್ನ ಕಾಡ್ತಾ ಇದೆ. ನೋಡಿ, ಕೊಲೆ ಆರೋಪಿ ದರ್ಶನ್ಗೆ ಈಗಾಗಲೇ ಒಂದ್ ಕಡೆ ರೆಗ್ಯುಲರ್ ಬೇಲ್ನ ಸಂಕಷ್ಟ, ಮತ್ತೊಂದು ಕಡೆ ಮಧ್ಯಂತರ ಜಾಮೀನು ಅವಧಿ ಮುಕ್ತಾಯ ಆಗ್ತಾ ಇದೆ ಅನ್ನುವಂತಹ ಸಂಕಷ್ಟ, ಇದ್ರ ಮಧ್ಯೆ ಶಸ್ತ್ರಚಿಕಿತ್ಸೆಯ ಸಂಕಷ್ಟ. ಈ 3 ದಿನದಲ್ಲಿ ಈ ಒಂದು ಸಂಕಷ್ಟ ಏನಿದೆ, ಇವುಗಳೇ ಉತ್ತರ ಸಿಗುತ್ತಾ ಅನ್ನುವಂತಹ ಪ್ರಶ್ನೆ ಇದೆ. ಕೊಲೆ ಆರೋಪಿ ದರ್ಶನ್ಗೆ ಈಗಾಗಲೇ ಮೂರು ಸಂಕಷ್ಟಗಳು ಕಾಡ್ತಾ ಇರೋದು. ಜಾಮೀನು ಸಿಕ್ಬಿಡುತ್ತೆ, ರೆಗ್ಯುಲರ್ ಬೇಲ್ ಪಾಸ್ ಆಗುತ್ತೆ ಅನ್ನುವಂತಹ ವಿಚಾರಗಳನ್ನ ನಿರೀಕ್ಷೆಯಾಗಿಟ್ಕೊಂಡಿದ್ದಂತಹ ದರ್ಶನ್ಗೆ ನಿರಾಸೆಯಾಗಿದೆ. ಈಗ 3 ಕಂಟಕಗಳು ದರ್ಶನ್ಗೆ. ಏನವು 3 ಕಂಟಕ? ಚಾಲೆಂಜಿಂಗ್ ಸ್ಟಾರ್ಗೆ ಅಸಲಿ ಚಾಲೆಂಜ್ ಈಗ ಶುರುವಾಗಿದೆ. 3 ದಿನದಲ್ಲಿ 3 ಕಂಟಕಕ್ಕೆ ಉತ್ತರ ಸಿಗುತ್ತಾ ಅನ್ನುವಂತಹ ಪ್ರಶ್ನೆ. ರೆಗ್ಯುಲರ್ ಬೇಲ್ ಪಡೆಯೋದಕ್ಕೆ ದರ್ಶನ್ ಸರ್ಕಸ್ ಮಾಡ್ತಾ ಇರೋದು.
ರೆಗ್ಯುಲರ್ ಬೇಲ್ ಸಿಗದೇ ಇದ್ರೆ ಮಧ್ಯಂತರ ಜಾಮೀನಿನ ಸಂಕಷ್ಟ ಕೂಡ ದರ್ಶನ್ಗೆ ಕಾದಿದೆ. 3 ದಿನದಲ್ಲಿ ಸಾರಥಿಗೆ ಸರ್ಜರಿ ನಡೆಯುತ್ತಾ ಅನ್ನುವಂತಹ ಪ್ರಶ್ನೆ ಕೂಡ ಇದೆ. ಮಂಗಳವಾರ ಮಧ್ಯಂತರ ಜಾಮೀನಿನ ಅವಧಿ ಮುಗಿದು ಹೋಗುತ್ತೆ. ಸೋಮವಾರ ಆಪರೇಷನ್ ಮಾಡಿದರೆ ಮುಂದೆ ಏನು? ಈ ಎಲ್ಲ ಪ್ರಶ್ನೆಗಳು ಇದೆ. SPP ಅವರ ಖಡಕ್ ಪ್ರತಿವಾದ ಈಗ ದರ್ಶನ್ ಆ್ಯಂಡ್ ಟೀಮನ್ನ ಸಂಕಷ್ಟಕ್ಕೆ ನೂಗ್ತಾ ಇದೆ. ಏನಾಗಬಹುದು ಅನ್ನುವಂತಹ ಬಿಗ್ ಕ್ವಶನ್ ಅವರನ್ನ ಕಾಡ್ತಾ ಇದೆ. ನೋಡಿ, ಕೊಲೆ ಆರೋಪಿ ದರ್ಶನ್ಗೆ ಈಗಾಗಲೇ ಒಂದ್ ಕಡೆ ರೆಗ್ಯುಲರ್ ಬೇಲ್ನ ಸಂಕಷ್ಟ, ಮತ್ತೊಂದು ಕಡೆ ಮಧ್ಯಂತರ ಜಾಮೀನು ಅವಧಿ ಮುಕ್ತಾಯ ಆಗ್ತಾ ಇದೆ ಅನ್ನುವಂತಹ ಸಂಕಷ್ಟ, ಇದರ ಮಧ್ಯೆ ಶಸ್ತ್ರಚಿಕಿತ್ಸೆಯ ಸಂಕಷ್ಟ. ಈ 3 ದಿನದಲ್ಲಿ ಈ ಒಂದು ಸಂಕಷ್ಟ ಏನಿದೆ ಇವುಗಳೇ ಉತ್ತರ ಸಿಗುತ್ತಾ ಅನ್ನುವಂತಹ ಪ್ರಶ್ನೆ ಇದೆ. ಕೊಲೆ ಆರೋಪಿ ದರ್ಶನ್ಗೆ ಈಗಾಗಲೇ ಮೂರು ಸಂಕಷ್ಟಗಳು ಕಾಡ್ತಾ ಇರೋದು. ಜಾಮೀನು ಸಿಕ್ಬಿಡುತ್ತೆ, ರೆಗ್ಯುಲರ್ ಬೇಲ್ ಪಾಸ್ ಆಗುತ್ತೆ ಅನ್ನುವಂತಹ ವಿಚಾರಗಳನ್ನ ನಿರೀಕ್ಷೆ ಆಗಿಟ್ಕೊಂಡಿದ್ದಂತಹ ದರ್ಶನ್ಗೆ ನಿರಾಸೆಯಾಗಿದೆ. ಈಗ 3 ಕಂಟಕಗಳು ದರ್ಶನ್ಗೆ. ಏನವು 3 ಕಂಟಕ? ಚಾಲೆಂಜಿಂಗ್ ಸ್ಟಾರ್ಗೆ ಅಸಲಿ ಚಾಲೆಂಜ್ ಈಗ ಶುರುವಾಗಿದೆ. 3 ದಿನದಲ್ಲಿ 3 ಕಂಟಕಕ್ಕೆ ಉತ್ತರ ಸಿಗುತ್ತಾ ಅನ್ನುವಂತಹ ಪ್ರಶ್ನೆ. ರೆಗ್ಯುಲರ್ ಬೇಲ್ ಪಡೆಯೋದಕ್ಕೆ ದರ್ಶನ್ ಸರ್ಕಸ್ ಮಾಡ್ತಾ ಇರೋದು. ರೆಗ್ಯುಲರ್ ಬೇಲ್ ಸಿಗದೇ ಇದ್ರೆ ಮಧ್ಯಂತರ ಜಾಮೀನಿನ ಸಂಕಷ್ಟ ಕೂಡ ದರ್ಶನ್ಗೆ ಕಾದಿದೆ. 3 ದಿನದಲ್ಲಿ ಸಾರಥಿಗೆ ಸರ್ಜರಿ ನಡೆಯುತ್ತಾ ಅನ್ನುವಂತಹ ಪ್ರಶ್ನೆ ಕೂಡ ಇದೆ. ಮಂಗಳವಾರ ಮಧ್ಯಂತರ ಜಾಮೀನಿನ ಅವಧಿ ಮುಗಿದು ಹೋಗುತ್ತೆ. ಸೋಮವಾರ ಆಪರೇಷನ್ ಮಾಡಿದರೆ ಮುಂದೆ ಏನು? ಈ ಎಲ್ಲ ಪ್ರಶ್ನೆಗಳು ಇದೆ. SPP ಅವರ ಖಡಕ್ ಪ್ರತಿವಾದ ಈಗ ದರ್ಶನ್ ಆ್ಯಂಡ್ ಟೀಮನ್ನ ಸಂಕಷ್ಟಕ್ಕೆ ನೂಗ್ತಾ ಇದೆ. ಏನಾಗಬಹುದು ಅನ್ನುವಂತಹ ಬಿಗ್ ಕ್ವಶನ್ ಅವರನ್ನ ಕಾಡ್ತಾ ಇದೆ. ನೋಡಿ, ಕೊಲೆ ಆರೋಪಿ ದರ್ಶನ್ಗೆ ಈಗಾಗಲೇ ಒಂದ್ ಕಡೆ ರೆಗ್ಯುಲರ್ ಬೇಲ್ನ ಸಂಕಷ್ಟ, ಮತ್ತೊಂದು ಕಡೆ ಮಧ್ಯಂತರ ಜಾಮೀನು ಅವಧಿ ಮುಕ್ತಾಯ ಆಗ್ತಾ ಇದೆ ಅನ್ನುವಂತಹ ಸಂಕಷ್ಟ, ಇದರ ಮಧ್ಯೆ ಶಸ್ತ್ರಚಿಕಿತ್ಸೆಯ ಸಂಕಷ್ಟ. ಈ 3 ದಿನದಲ್ಲಿ ಈ ಒಂದು ಸಂಕಷ್ಟ ಏನಿದೆ ಇವುಗಳೇ ಉತ್ತರ ಸಿಗುತ್ತಾ ಅನ್ನುವಂತಹ ಪ್ರಶ್ನೆ ಇದೆ. ಕೊಲೆ ಆರೋಪಿ ದರ್ಶನ್ಗೆ ಈಗಾಗಲೇ ಮೂರು ಸಂಕಷ್ಟಗಳು ಕಾಡ್ತಾ ಇರೋದು. ಜಾಮೀನು ಸಿಕ್ಬಿಡುತ್ತೆ, ರೆಗ್ಯುಲರ್ ಬೇಲ್ ಪಾಸ್ ಆಗುತ್ತೆ ಅನ್ನುವಂತಹ ವಿಚಾರಗಳನ್ನ ನಿರೀಕ್ಷೆ ಆಗಿಟ್ಕೊಂಡಿದ್ದಂತಹ ದರ್ಶನ್ಗೆ ನಿರಾಸೆಯಾಗಿದೆ. ಈಗ 3 ಕಂಟಕಗಳು ದರ್ಶನ್ಗೆ. ಏನವು 3 ಕಂಟಕ? ಚಾಲೆಂಜಿಂಗ್ ಸ್ಟಾರ್ಗೆ ಅಸಲಿ ಚಾಲೆಂಜ್ ಈಗ ಶುರುವಾಗಿದೆ. 3 ದಿನದಲ್ಲಿ 3 ಕಂಟಕಕ್ಕೆ ಉತ್ತರ ಸಿಗುತ್ತಾ ಅನ್ನುವಂತಹ ಪ್ರಶ್ನೆ. ರೆಗ್ಯುಲರ್ ಬೇಲ್ ಪಡೆಯೋದಕ್ಕೆ ದರ್ಶನ್ ಸರ್ಕಸ್ ಮಾಡ್ತಾ ಇರೋದು. ರೆಗ್ಯುಲರ್ ಬೇಲ್ ಸಿಗದೇ ಇದ್ರೆ ಮಧ್ಯಂತರ ಜಾಮೀನಿನ ಸಂಕಷ್ಟ ಕೂಡ ದರ್ಶನ್ಗೆ ಕಾದಿದೆ. 3 ದಿನದಲ್ಲಿ ಸಾರಥಿಗೆ ಸರ್ಜರಿ ನಡೆಯುತ್ತಾ ಅನ್ನುವಂತಹ ಪ್ರಶ್ನೆ ಕೂಡ ಇದೆ. ಮಂಗಳವಾರ ಮಧ್ಯಂತರ ಜಾಮೀನಿನ ಅವಧಿ ಮುಗಿದು ಹೋಗುತ್ತೆ. ಸೋಮವಾರ ಆಪರೇಷನ್ ಮಾಡಿದರೆ ಮುಂದೆ ಏನು? ಈ ಎಲ್ಲ ಪ್ರಶ್ನೆಗಳು ಇದೆ. SPP ಅವರ ಖಡಕ್ ಪ್ರತಿವಾದ ಈಗ ದರ್ಶನ್ ಆ್ಯಂಡ್ ಟೀಮನ್ನ ಸಂಕಷ್ಟಕ್ಕೆ ನೂಗ್ತಾ ಇದೆ. ಏನಾಗಬಹುದು ಅನ್ನುವಂತಹ ಬಿಗ್ ಕ್ವಶನ್ ಅವರನ್ನ ಕಾಡ್ತಾ ಇದೆ. ನೋಡಿ, ಕೊಲೆ ಆರೋಪಿ ದರ್ಶನ್ಗೆ ಈಗಾಗಲೇ ಒಂದ್ ಕಡೆ ರೆಗ್ಯುಲರ್ ಬೇಲ್ನ ಸಂಕಷ್ಟ, ಮತ್ತೊಂದು ಕಡೆ ಮಧ್ಯಂತರ ಜಾಮೀನು ಅವಧಿ ಮುಕ್ತಾಯ ಆಗ್ತಾ ಇದೆ ಅನ್ನುವಂತಹ ಸಂಕಷ್ಟ, ಇದರ ಮಧ್ಯೆ ಶಸ್ತ್ರಚಿಕಿತ್ಸೆಯ ಸಂಕಷ್ಟ. ಈ 3 ದಿನದಲ್ಲಿ ಈ ಒಂದು ಸಂಕಷ್ಟ ಏನಿದೆ ಇವುಗಳೇ ಉತ್ತರ ಸಿಗುತ್ತಾ ಅನ್ನುವಂತಹ ಪ್ರಶ್ನೆ ಇದೆ.